ನಮಸ್ಕಾರ ಸ್ನೇಹಿತರೆ. ನಿಮ್ದು ಅವಿಭಕ್ತ ಕುಟುಂಬನಾ? ಅಂದ್ರೆ ಜಾಯಿಂಟ್ ಫ್ಯಾಮಿಲಿನಾ? ಮನೆ ಯಜಮಾನ ಅಥವಾ ಕರ್ತ ಅಂತ ಏನಿರ್ತಾನಲ್ಲ, ಅವನು ನಿಮ್ಮೆಲ್ಲರ ಒಂದು ಜಂಟಿ ಆಸ್ತಿಯ ವರಮಾನದಿಂದ ಅಥವಾ ಲಾಭದಿಂದ ತನ್ನ ಹೆಸರಿನಲ್ಲಿ ಹೊಸ ಒಂದು ಬೇರೆ ಆಸ್ತಿಯನ್ನು ಮಾಡಿಕೊಂಡು, ಇದು ನನಗೆ ಸ್ವಂತ, ನಾನು ಸ್ವಂತವಾಗಿ ದುಡಿದು ಪ್ರಾಪರ್ಟಿ ನಾನು ಕೊಂಡ್ಕೊಂಡಿದ್ದೀನಿ ಅಂತೇಳಿ ಮಾತ್ರ ವಾದ ಮಾಡ್ತಾ ಇದ್ದಾನಾ? ಹಾಗಿದ್ರೆ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪೇನು ಹೊಸ್ತಲ್ಲ. ಅಂದ್ರೆ ಈ ಜಡ್ಜ್‌ಮೆಂಟ್ ಹೊಸ್ತು. ಆದ್ರೆ ಈ ಕಾನ್ಸೆಪ್ಟ್ ಏನು ಹೊಸ್ತಲ್ಲ. ತುಂಬಾ ವರ್ಷಗಳಿಂದನೇ ಇದೇ ಥರನೇ ನಡ್ಕೊಂಡ್ ಬರ್ತಾ ಇರೋದು. ಆ ಒಂದು ಜಡ್ಜ್‌ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಆ ಫ್ಯಾಮಿಲಿನ ಕರ್ತ ಆಗಿರಿ. ಅಂದ್ರೆ ಆ ಪ್ರಾಪರ್ಟಿಯನ್ನು ನೋಡ್ಕೊಂತಾ ಇರುವಂಥ ಕರ್ತ ಆಗಿರಿ, ಅಥವಾ ಮ್ಯಾನೇಜರ್ ಆಗಿರಿ, ಅಥವಾ ನೀವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರಿ. ಆ ಒಂದು ಒಟ್ಟು ಕುಟುಂಬದ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರಿ. ಇಬ್ರು ಸ್ಥಾನದಲ್ಲೂ ನಿಂತ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ರಿಗೂ ಅನುಕೂಲ ಆಗುವಂಥ ವಿಡಿಯೋ. ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಒಂದು ಡಿಸ್ಪ್ಯೂಟ್ ಬರಬಾರ್ದು. ಡಿಸ್ಪ್ಯೂಟ್ ಬರ್ದಲೇನೆ ನೀವು ಪ್ರಾಪರ್ಟಿನ ಎಂಜಾಯ್ ಮಾಡಬೇಕು. ಕರ್ತ ಇದ್ದ ಅಂತ ಹೇಳಿದ್ರೆ ಅವನು ಸ್ವಂತ ಪ್ರಾಪರ್ಟಿ ಕೊಂಡ್ಕೋಬೇಕು. ಅಥವಾ ನೀವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿದ್ರಿ ಅಂತ ಹೇಳಿದ್ರೆ ನಿಮಗೂ ಸಹ ಅನ್ಯಾಯ ಆಗ್ದಲೇ ಆ ಪ್ರಾಪರ್ಟಿ ಹಂಚಿಕೆ ಆಗಬೇಕು. ಈ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಕ್ವಶನ್ಗಳಿಗೂ ಎಂಡ್ ಆಫ್ ದಿ ವಿಡಿಯೋ ಆನ್ಸರ್ ಸಿಕ್ಕುತ್ತೆ. ಮತ್ತು ಕೊನೆಗೆ ಒಂದು ಟಿಪ್ಸನ್ನು ಸಹ ನಾನು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದಲ್ಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಒಬ್ಬನ್ನ ಕರ್ತ ಅಥವಾ ಮ್ಯಾನೇಜರ್ ಅಂತೇಳಿ ಮಾಡಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ದೊಡ್ಡಣ್ಣಂಗೆ ಅದನ್ನು ಮಾಡೋದೊಂದು ರೂಢಿ ಅದು. ಅವ್ರೇನು ಮಾಡ್ತಾ ಇರ್ತಾರೆ, ಕುಟುಂಬದ ಎಲ್ಲ ವ್ಯವಹಾರಗಳನ್ನ ನೋಡ್ತಾ ಇರ್ತಾರೆ. ಆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬರುವಂಥ ಪ್ರಾಫಿಟ್ಟು ಲಾಸು ಎಲ್ಲನೂ ಅವರು ವ್ಯವಹಾರ ನೋಡ್ಕೊಳ್ತಾ ಇರ್ತಾರೆ. ಆದರೆ ಅವರು ಓನರ್ ಅಲ್ಲ. ಅದು ಇಡೀ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಆ ಲೇವಾದೇವಿ, ಆ ಮ್ಯಾನೇಜ್ಮೆಂಟು ಅವ್ರದ್ದಿರುತ್ತೆ ಅಷ್ಟೆ. ಹೀಗಿರಬೇಕಾದ್ರೆ ಸಮಸ್ಯೆ ಎಲ್ಲಿ ಶುರು ಆಗುತ್ತೆ ಅಂದರೆ, ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಿಂದ ಬರ್ತಕ್ಕಂಥ ಹಣದಿಂದ ಆ ಕರ್ತ ಅನ್ನೋನು ಸ್ವಂತಕ್ಕೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಮಾಡಿಕೊಂಡಾಗ ಸಮಸ್ಯೆ ಶುರು ಆಗುತ್ತೆ. ಉಳಿದ ಫ್ಯಾಮಿಲಿ ಮೆಂಬರ್ಗಳು ಇರ್ತಾರಲ್ಲ, ಅವ್ರು ಅದನ್ನು ಸಹಿಸಲ್ಲ, ಅದನ್ನು ಒಪ್ಪೋದು ಇಲ್ಲ. ಅದು ನ್ಯಾಯಬದ್ಧನೂ ಸಹ. ಪಿತ್ರಾರ್ಜಿತ ಆಸ್ತಿಯಿಂದ ಬಂದ ಆದಾಯದಿಂದ ತನಗೆ ಸ್ವಂತವಾಗಿ ಪ್ರಾಪರ್ಟಿ ಮಾಡ್ಕೊಳ್ಳೋದನ್ನು ಯಾರೂ ಒಪ್ಪಲ್ಲ. ಅದೇ ರೀತಿ ಬೇರೆ ಫ್ಯಾಮಿಲಿ ಮೆಂಬರ್ಗಳು ಕನ್ಸಂಟೈಸ್ ಮಾಡ್ತಾರೆ ಅಥವಾ ಕಿರಿಕಿರಿ ಮಾಡ್ತಾರೆ. ಇದು ಯಾವಾಗ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ಈ ವಿಭಾಗ ಆಗೋ ಸಂದರ್ಭದಲ್ಲಿ. ಆ ರೀತಿ ಪ್ರಾಪರ್ಟಿ ಮಾಡ್ಕೊಂಡಿರೋದು ಸಹ, ಅಂದರೆ ಎನ್ಸಿಸ್ಟರ್ ಪ್ರಾಪರ್ಟಿಯಿಂದ ಬಂದ ಆದಾಯದಲ್ಲಿ ಮಾಡಿರೋ ಪ್ರಾಪರ್ಟಿನೂ ಸಹ ನಮಗೆ ಸೇರಬೇಕು ಅಂತೇಳಿ ಬೇರೆ ಫ್ಯಾಮಿಲಿ ಮೆಂಬರ್ಗಳು ವಾದ ಮಾಡ್ತಾ ಇರ್ತಾರೆ. ಕರ್ತ ಏನು ವಾದ ಮಾಡ್ತಾ ಇರ್ತಾನೆ, ಇಲ್ಲ ನಾನು ಕೊಂಡ್ಕೊಂಡಿರೋದು ಪ್ರಾಪರ್ಟಿ ನನ್ನ ಸ್ವಂತ ಅಂತೇಳಿ ವಾದ ಮಾಡ್ತಾ ಇರ್ತಾನೆ. ಕೊನೆಗೆ ಕೇಸು ಕೋರ್ಟಿಗೆ ಬಂದು ನಿಲ್ಲುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟು ಹಲವಾರು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೆ. ಈಗಲೂ ಸಹ ಒಂದು ಹೊಸ ಜಡ್ಜ್ಮೆಂಟ್ ಬಂದಿದೆ. ಫೆಬ್ರವರಿ 2026 ಬಂದಿರೋಂಥ ಜಡ್ಜ್ಮೆಂಟು. ಕಾನ್ಸೆಪ್ಟ್ ಹಳೇದೇನೆ, ಜಡ್ಜ್ಮೆಂಟ್ ಮಾತ್ರ ಹೊಸದು. ಈ ಕೇಸಿನ ಹೆಸರೇನು ಅಂತ ಹೇಳಿದ್ರೆ, ಇದು ಬೇಸಿಕಲಿ ತಮಿಳ್ನಾಡಿನ ಕೇಸು. ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ದೊರೆಸ್ವಾಮಿ ವರ್ಸಸ್ ದೊರೆರಾಜು ಅಂತೇಳಿ. ಇಲ್ಲಿ ಬರೋಂಥ ಮುಖ್ಯವಾದ ಅಂಶಗಳೇನು ಅಂತ ಹೇಳಿದ್ರೆ, ಆಸ್ತಿಯ ಮೂಲ ಒಟ್ಟು ಕುಟುಂಬಕ್ಕೆ ಮೊದಲೇ ಆದಾಯ ತರುವಂಥ ಪಿತ್ರಾರ್ಜಿತ ಆಸ್ತಿ ಇದ್ದರೆ, ಆ ಆದಾಯದಿಂದ ಹೊಸ ಆಸ್ತಿ ಕೊಂಡ್ರೆ ಅದು ಇಡೀ ಕುಟುಂಬಕ್ಕೆ ಸೇರುತ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ತರುತ್ತೆ. ಮತ್ತು ಈ ರೀತಿ ಆಗಿದ್ದಾಗ, ಈ ಒಂದು ಡಿಸ್ಪ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ, ಈ ಕರ್ತ ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಗಳ ಜೊತೆಗೆ ಡಿಸ್ಪ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ, ಈ ಒಂದು ಹೊಸ ಪ್ರಾಪರ್ಟಿ ಕೊಂಡ್ಕೊಂಡಿರೋ ಒಂದು ವಿಚಾರದಲ್ಲಿ, ಅದು ಪಿತ್ರಾರ್ಜಿತ ಆಸ್ತಿನ ಯೂಸ್ ಮಾಡಿಕೊಂಡು ಅಥವಾ ಪಿತ್ರಾರ್ಜಿತ ಆಸ್ತಿ ಆದಾಯದಿಂದ ಒಂದು ಹೊಸ ಪ್ರಾಪರ್ಟಿಯನ್ನು ಕೊಂಡ್ಕೊಂಡು, ಕರ್ತ ಇಲ್ಲ ನನಗೆ ಸೇರೋದು, ಇದು ನನ್ನ ಸ್ವಂತಕ್ಕೆ ಸೇರೋದು ಪ್ರಾಪರ್ಟಿ ಅಂತೇಳಿ ವಾದ ಮಾಡ್ತಾ ಇದ್ರೆ, ಇದು ಯಾರ್ದು ಹೊಣೆ? ಬರ್ಡನ್ ಆಫ್ ಪ್ರೂಫ್ ಯಾರ್ದು? ಯಾರು ಇದನ್ನು ಪ್ರೂವ್ ಮಾಡಬೇಕು ಅನ್ನೋದನ್ನು ಸಹ ಮಹತ್ವವಾಗಿ ಈ ಕೇಸ್ನಲ್ಲಿ ಡಿಸ್ಕಸ್ ಮಾಡಿದೆ ಸುಪ್ರೀಂ ಕೋರ್ಟು. ಇಂಥ ಒಂದು ಸಂದರ್ಭದಲ್ಲಿ ಇದು ಸ್ವಂತವಾಗಿ ನಾನೇ ಕೊಂಡ್ಕೊಂಡಿರೋದು ಅನ್ನೋದಕ್ಕೆ ಈ ಕರ್ತ ಏನಿರ್ತಾನಲ್ಲ, ಅವನು ಪ್ರೂಫ್ ತೋರಿಸ್ಬೇಕು. ಇಲ್ಲ ಇದು ನಾನು ಓನಾಗೆ ಪರ್ಚೇಸ್ ಮಾಡಿದ್ದೀನಿ ಅಂತೇಳಿ. ಹಾಗೆ ಪ್ರೂಫ್ ತೋರಿಸದೇ ಇದ್ದರೆ ಇದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳುತ್ತೆ. ಅಂದರೆ ಬರ್ಡನ್ ಆಫ್ ಪ್ರೂಫು ಕರ್ತಿನಲ್ಲೇ ಇರುತ್ತೆ. ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಗಳಿರ್ತಾರಲ್ಲ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ, ಕರ್ತ ಸ್ವಂತ ದುಡಿದ್ಬಿಟ್ಟು ಈ ಪ್ರಾಪರ್ಟಿ ಕೊಂಡ್ಕೊಂಡಿಲ್ಲ ಅಂತೇಳಿ ಬೇರೆ ಫ್ಯಾಮಿಲಿ ಮೆಂಬರ್ಗಳು ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೋರ್ಟು ಜಡ್ಜ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದೆ. ಮತ್ತು ಯಾವ ಥರ ಲೆಕ್ಕಾಚಾರ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಕರ್ತ ಸ್ವಂತವಾಗಿ ಪ್ರಾಪರ್ಟಿ ಕೊಂಡ್ಕೊಂಡಿದ್ದಾನೆ ಅಂದರೆ ಅವನಿಗೆ ಸ್ವಂತ ಆದಾಯ ಇರಬೇಕು. ಆ ಆದಾಯನ ಕೋರ್ಟಿಗೆ ತೋರಿಸ್ಬೇಕು ಅವನು.
ಬರ್ಡನ್ ಆಫ್ ಪ್ರೂಫ್ ಅವನ ಮೇಲೆ ಇರುತ್ತೆ. ಈ ಎಲ್ಲ ವಿಷಯಗಳನ್ನು ಈ ಕೇಸ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈ ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು 70ಕ್ಕಿಂತ ಹೆಚ್ಚು ಆಸ್ತಿಗಳಿರ್ತವೆ. ಕರ್ತ ಏನು ಹೇಳ್ತಾನೆ, ಇದೆಲ್ಲ ಪ್ರಾಪರ್ಟಿ ನನಗೆ ಸಂಬಂಧಪಟ್ಟಿದ್ದು ಅಂತೇಳಿ ವಾದ ಮಾಡ್ತಾನೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕೇವಲ 3 ಆಸ್ತಿಗಳಿಗೆ ಮಾತ್ರ ಅವನು ಸ್ವಂತ ಆದಾಯ ದಾಖಲೆಗಳನ್ನ ತೋರಿಸಿದ್ದಾನೆ. ಹಾಗಾಗಿ ಕೇವಲ 3 ಪ್ರಾಪರ್ಟಿಗಳಿಗೆ ಮಾತ್ರ ಇವನು ಸೋಲ್ ಓನರ್ ಆಗಿರ್ತಾನೆ ಹೊರತಾಗಿ ಎಲ್ಲ 70 ಪ್ರಾಪರ್ಟಿಗಳಿಗೂ ಇವನು ಸೋಲ್ ಓನರ್ ಆಗಿರೋದಿಲ್ಲ. ಉಳಿದೆಲ್ಲ ಪ್ರಾಪರ್ಟಿಗಳೂ ಜಾಯಿಂಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥ ಪ್ರಾಪರ್ಟಿಗಳು ಅಂತೇಳಿ ಜಡ್ಜ್ಮೆಂಟ್ ಕೊಡುತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕರ್ತ ಈ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ, ಜಾಯಿಂಟ್ ಆಸ್ತಿ ಹಣದಲ್ಲಿ ತನ್ನ ಹೆಸರಿಗೆ ಆಸ್ತಿ ಮಾಡ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ, ನೀವು ಕಾನೂನುಬದ್ಧವಾಗಿ ನಿಮ್ಮ ಪಾಲನ್ನು ಕೇಳ್ಬೋದು. ನೋಡಿ, ಕೊನೆಗೊಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ, ಇನ್ ಕೇಸ್ ನೀವೇನೇ ಕರ್ತ ಆಗಿದ್ರಿ ಅಂತ ತಿಳ್ಕೊಳ್ಳಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯನ್ನು ನೀವೇ ನೋಡ್ಕೊತಾ ಇದ್ರಿ ಅಂತ ತಿಳ್ಕೊಳ್ಳಿ, ನಿಮಗೂ ಸ್ವಂತವಾಗಿ ಅರ್ನಿಂಗ್ ಇದೆ. ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ, ಗೌರ್ಮೆಂಟ್ ಕೆಲಸನೋ ಅಥವಾ ಪ್ರೈವೇಟ್ ಕೆಲಸನೋ ಅಥವಾ ಏನೋ ಬಿಸ್ನೆಸ್ಸೋ ಮಾಡ್ತಾ ಇರ್ತೀರಾ. ನಿಮ್ಮ ಸ್ವಂತ ಹಣದಲ್ಲೇ ಒಂದು ಪ್ರಾಪರ್ಟಿನ ಕೊಡ್ಕೊಳ್ತೀರಾ. ಆದರೂ ಸಹ ಬೇರೆ ಫ್ಯಾಮಿಲಿ ಮೆಂಬರ್ಗಳು ಬಂದ್ಬಿಟ್ಟು ನಿಮ್ಮ ಸ್ವಂತ ಪ್ರಾಪರ್ಟಿನೂ ಸಹ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ಸೇರಬೇಕಾಗಿದೆ ಅಂತೇಳಿ ಚಕಾರ ಎತ್ತಿದ್ರೆ ಏನು ಮಾಡ್ತೀರಿ? ಆಗ ಸಮಸ್ಯೆ ಆಗುತ್ತಲ್ವಾ? ಸೊ ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕು. ಯಾವುದೇ ಒಂದು ಹೊಸ ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ನಿಮ್ಮ ಹಣದಿಂದ ಆ ಸೇಲ್ ಡೀಡ್ನಲ್ಲಿ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಈ ಕೊಂಡ್ಕೊಳ್ತಿರೋಂಥ ಪ್ರಾಪರ್ಟಿ ನನ್ನ ಸ್ವಯಾರ್ಜಿತ, ನನ್ನದೇ ದುಡ್ಡಿಂದ ನಾನು ಪ್ರಾಪರ್ಟಿನ ಕೊಂಡ್ಕೊತಾ ಇದ್ದೀನಿ ಅಂತೇಳಿ ಆ ಡಾಕ್ಯುಮೆಂಟಲ್ಲಿ ಹೊಗಳಿಸ್ಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರ್ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಗಳಿದಾರಲ್ಲ, ಯಾರ್ಯಾರು ಲೀಗಲ್ ಹೇರ್ಸ್ ಇದಾರಲ್ಲ, ಅವರೆಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆ ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನೀವು ಆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು. ಅಥವಾ ವಿಟ್ನೆಸ್ ಆಗಾದರೂ ಅವ್ರನ್ನೆಲ್ಲ ಮಾಡಿಕೊಂಡು ಆ ಒಂದು ಪೇಪರ್ನಲ್ಲೇ ತೋರಿಸಿ, ಆ ಸೇಲ್ ಡೀಡ್ನಲ್ಲೇ ಅವ್ರದ್ದೆಲ್ಲರದು ವಿಟ್ನೆಸ್ಸಿಂಗ್ ಸಿಗ್ನೇಚರ್ಗಳನ್ನ ಹಾಕಿಸ್ಕೊಂಡು ನೀವು ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕು. ಆಗ ನಿಮಗೆ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಯಾರೂ ಚಕಾರ ಎತ್ತಕ್ಕಾಗಲ್ಲ, ಯಾರೂ ಸಹ ನಿಮಗೆ ಲಿಟಿಗೇಷನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಸ್ವಂತ ಅರ್ನ್ ಮಾಡ್ಕೊಂಡಿರ್ತೀರ, ಅದ್ರ ಕ್ಲಿಯರ್ ಡಾಕ್ಯುಮೆಂಟೇಷನು ಸಹ ಇರುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇದೇ ರೀತಿಯಾಗಿರುವಂಥ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ ವಿಚಾರದ ಮೇಲೂ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.